ಇವತ್ತು ಗೋಲ್ಡ್ ಚಾರ್ಜಡ್ ವಾಟರ್ನ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್, ಆಯುರ್ವೇದಿಕ್ ಬ್ಯೂಟಿ ಥೆರಪಿಸ್ಟ್. ಗೋಲ್ಡ್ ಚಾರ್ಜಡ್ ವಾಟರ್ನ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಹೆಚ್ಚಾಗುತ್ತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಹಾಗೆಂತ ಮೋಸ್ಟ್ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಈ ಗೋಲ್ಡ್ ಚಾರ್ಜಡ್ ವಾಟರ್ನ ನೀವು ಹೊರಗಡೆಯಿಂದ ತರೋಂಥ ಅಗತ್ಯ ಖಂಡಿತ ಇರೋದಿಲ್ಲ. ಯಾವುದಾದ್ರೂ ಒಂದು ಪ್ಲೇನ್ ಗೋಲ್ಡ್ ಆರ್ನಮೆಂಟ್ಸ್ನ ತೊಗೊಳ್ಬೋದು. ಅದು ಫಿಂಗರಿಂಗ್ ಆಗಿರ್ಬೋದು ಅಥವಾ ಇಯರಿಂಗ್ ಬೇಕಾದರೂ ಆಗಿರ್ಬೋದು. ಸ್ಟೋನ್ ಇರಬಾರ್ದು ಅಷ್ಟೇ. ನೀಟಾಗಿ ವಾಶ್ ಮಾಡಿ ಅದನ್ನು, ಅಥವಾ ಗೋಲ್ಡ್ ಕಾಯಿನ್ ಇದ್ದರೆ ಇನ್ನೂ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಸೊ ಅದನ್ನು ಆರ್ವೋ ವಾಟರಲ್ಲಿ ಹಾಕಿ ಚೆನ್ನಾಗಿ ಕುದಿಸೋದಕ್ಕೆ ಸ್ಟಾರ್ಟ್ ಮಾಡಿ. ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಅದನ್ನು ಬಾಯ್ಲ್ ಮಾಡಿದ ನಂತರ ತಣ್ಣಗಾದ್ಮೇಲೆ ಅದಕ್ಕೆ ಸ್ವಲ್ಪ ಕೇಸರಿ ದಳಗಳನ್ನು ಹಾಕಿ ಮಿಕ್ಸ್ ಮಾಡಿ. ಇದನ್ನು ಒಂದು ಸ್ಪ್ರೇ ಬಾಟ್ಲಲ್ಲೇ ಹಾಕಿಟ್ಕೊಂಡು ರೆಗ್ಯುಲರ್ ಆಗಿ ಫೇಸಿಗೆ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಫೇಸಲ್ಲಿ ತುಂಬಾ ಗ್ಲೋ ಇನ್ಕ್ರೀಸ್ ಆಗೋದ್ರ ಜೊತೆಗೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ಇದರಿಂದ ವೈಟ್ನಿಂಗ್, ಟೈಟ್ನಿಂಗ್, ಬ್ರೈಟ್ನಿಂಗ್ ಕೂಡ ಆಗುತ್ತೆ. ಟ್ಯಾನ್ ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ಇದು ಇನ್ಸ್ಪೈರ್ ಆಗಿರೋದು ಯಾವುದೋ ಮಾಡರ್ನ್ ಸೈನ್ಸಿಂದ ಅಲ್ಲ, ನಮ್ಮ ಸನಾತನ ಧರ್ಮದಿಂದ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ವರ್ಣೋದಕ ಅಂತ ಮಾಡ್ತಾರೆ. ಅಂದರೆ ದೇವರಿಗೆ ಅಭಿಷೇಕ ಮಾಡುವಾಗ ಸ್ವರ್ಣೋದಕ ಅಂತ ಮಾಡ್ತಾರೆ. ಗೋಲ್ಡ್ ಕಾಯಿನ್ಸ್ ಅಥವಾ ಗೋಲ್ಡ್ ಆರ್ನಮೆಂಟ್ ಹಾಕಿ ಅದ್ರ ಮೇಲೆ ಬಿಸಿನೀರನ್ನ ಅದ್ರ ಮೇಲಿಂದ ಪಾಸ್ ಮಾಡೋದ್ರಿಂದ ವರ್ಚಸ್ಸು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಒಂದು ಕಲ್ಲಿನ ವಿಗ್ರಹಕ್ಕೆ ಅಷ್ಟೊಂದು ವರ್ಚಸ್ಸು ಹೆಚ್ಚಾಗೋದಾದ್ರೆ ನಿಮ್ಮ ಸ್ಕಿನ್ನಲ್ಲೂ ಆಗುತ್ತೆ ಅಲ್ವಾ? ಅಪ್ಲೈ ದ ಸೈನ್ಸ್. ಇದೇ ಥರ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ ಚಾನಲ್.